ಡ್ಯಾಡಿ ನಾವು ರಾಮ್ನಾಗ ಯಾವಾಗ ಬಿಡಿಸ್ತೀವಿ? ಬಿಡ್ಸೋಣ ಮಗಳೇ, ಬಿಡ್ಸೋಣ. ಕಂಪ್ಲೇಂಟ್ ಲಾಡ್ಜ್ ಮಾಡಿರೋದು ನಾವೇ ಅಲ್ವಾ? ಅವನನ್ನು ಯಾವಾಗ ಬೇಕೋ ಅವಾಗ ಬಿಡಿಸ್ಬೋದು. ಬಟ್ ಸ್ವಲ್ಪ ಅವನು ಸ್ಟೇಷನ್ನಲ್ಲಿ ಕೊಡಿಲಿ, ಅವನಿಗೆ ನಮ್ಮ ಡಿಪೆಂಡೆನ್ಸಿ ಅರ್ಥ ಆಗಲಿ. ಅವನು ನಮ್ಮ ಮಾತು ಕೇಳಬೇಕು ಅಂದರೆ ನಮ್ಮ ಹಂಗಲ್ಲಿ ಅವನನ್ನ ಬೀಳಿಸ್ಕೋಬೇಕು. ನಿಜ ಡ್ಯಾಡಿ, ಆವಾಗ್ಲೇ ಅವನಿಗೆ ನನ್ ಬೆಲೆ ಗೊತ್ತಾಗೋದು, ನಿಮ್ ಬೆಲೆನೂ ಗೊತ್ತಾಗೋದು. ಯಾರಿದ್ದೀರಾ ಮನೇಲಿ? ಯಾರ್ ಬೇಕಿತ್ತು ಸರ್? ರಾಮು ಅವರಿದ್ದಾರೇನಮ್ಮ? ಅವ್ರಿನ್ನೂ ಮಲ್ಗಿದ್ದಾರೆ ಸರ್. ಕರಿಯಮ್ಮ, ಪೊಲೀಸ್ ಅವ್ರು ಬಂದಿದ್ದಾರೆ ಅಂತ ಹೇಳಿ. ಸರಿ ಸರ್. ಹೋ, ಅವರೇ ಬಂದ್ರು ಸರ್. ಏನ್ ವಿಷಯ ಸರ್? ತಗೊಳ್ಳಿ, ಅರೆಸ್ಟ್ ವಾರೆಂಟ್. ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀವಿ. ಏನ್ ಹೇಳ್ತಿದ್ದೀರಾ ಸರ್? SP ಆರ್ಡರ್ ಆಗಿದೆ ಅಂಡ್ FIR ಕೂಡ ಆಗಿದೆ. ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಸರ್, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ರ ಅನ್ಸುತ್ತೆ. ನಾನು ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದಕ್ಕೆ ಅರೆಸ್ಟ್ ಮಾಡ್ತಾ ಇರೋದು. ನಿಮ್ಮ ಮೆಡಿಕಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ರು ನಿನ್ನೆ ಸ್ಕೂಲ್ ಮಕ್ಕಳಿಗೆ ಹೇಗ್ರಿ ಟ್ರೀಟ್ಮೆಂಟ್ ಮಾಡಿದ್ರಿ? ಇದು ಕ್ರೈಮ್ ಅಂತ ಅನ್ಸ್ಲಿಲ್ವಾ ನಿಮ್ಗೆ? ಸರ್, ಮಕ್ಕಳು ಫುಡ್ ಪಾಯ್ಸನ್ ಆಗಿ ಅನ್ಕಾನ್ಶಿಯಸ್ ಆಗಿದ್ರು. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಯಾರು ಇರಲಿಲ್ಲ. ಸೊ ನಾನು ಟ್ರೀಟ್ ಮಾಡಿದೆ. ನನ್ನ ಡ್ಯೂಟಿ ನಾನು ಮಾಡಿದೆ ಸರ್. ಲೈಸೆನ್ಸ್ ಕ್ಯಾನ್ಸಲ್ ಆದ್ಮೇಲೆ ಡ್ಯೂಟಿ ಮಾಡೋ ಆಗಿಲ್ಲ ಅಂತ ನಿಮಗೆ ಗೊತ್ತಿಲ್ವೇನ್ರಿ? ಜಾಸ್ತಿ ವಾದ ಮಾಡದೆ ನಮ್ ಜೊತೆ ಬನ್ನಿ. ಕರ್ಕೊಳ್ರಿ ಅವ್ರನ್ನ. ಸರ್, ನನ್ನ ಮಾತು ಕೇಳಿ ಸರ್. ನೀವು ಏನೇ ಮಾತಾಡೋದಿದ್ರು ಸ್ಟೇಷನ್ ಅಲ್ಲಿ ಬಂದು ಮಾತಾಡಿ. ಈಗ ನಮ್ಗೆ ಡ್ಯೂಟಿ ಮಾಡಕ್ ಬಿಡಿ. ಸರ್, ಅದೆಲ್ಲ ನಾನು ಸುಮ್ನೆ ಸೈಲೆಂಟ್ ಆಗಿ ಜೀಪತ್ರಿ. ಕರ್ಕೊಳ್ರಿ. ಸರ್, ಅಯ್ಯೋ ದೇವ್ರೆ, ಪೊಲೀಸರು ಡಾಕ್ಟರ್ನ ಬೇರೆ ಕರ್ಕೊಂಡು ಹೋದ್ರು. ಮನೇಲಿ ಬೇರೆ ಯಾರಿಲ್ಲ. ಏನ್ ಮಾಡ್ಲಿ ನಾನು? ಅಕ್ಕ, ಅಕ್ಕ, ಲೇ, ಪೊಲೀಸ್ ಜೀಪ್ ಯಾಕೆ ಇಲ್ಲಿ ಬಂದಿತ್ತು? ಅಕ್ಕ, ಡಾಕ್ಟರ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋದ್ರು ಅಕ್ಕ. ನನ್ ರಾಮ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರ? ಯಾಕೆ? ಹೌದು ಅಕ್ಕ, ಡಾಕ್ಟರ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿತ್ತಲ್ಲ, ಅದಕ್ಕೆ ಅವರು ಮಕ್ಳಿಗೆ ಟ್ರೀಟ್ಮೆಂಟ್ ತಪ್ಪಂತೆ. ನಾನು ಆವಾಗಿಂದ ಕಲ್ಯಾಣಿ ಅಮ್ಮಂಗ್ ಫೋನ್ ಮಾಡ್ತಾನೆ ಇದ್ದೀನಿ. ಅವ್ರ ಫೋನಿಗೆ ಸಿಕ್ತಿಲ್ಲ ಅಕ್ಕ. ರಾಣಿ, ನಾನು ಸ್ಟೇಷನ್ ಹೋಗ್ಬಿಟ್ಟು ಬರ್ತೀನಿ. ಈ ವಿಷಯ ಯಾರಿಗೂ ಹೇಳೋದ್ ಬೇಡ. ಕಲ್ಯಾಣಿ ಅಮ್ಮಂಗಂತೂ ಹೇಳಲೇ ಬೇಡ ಕಣೆ. ಅವ್ರು ತುಂಬಾ ಟೆನ್ಷನ್ ಮಾಡ್ಕೋತಾರೆ. ನಾನೇ ಹೋಗ್ಬಿಟ್ಟು ಬರ್ತೀನಿ. ಇದು ತಗೋ. ಸರಿ ಅಕ್ಕ.
ರೇ ರಘು, ಇವನ್ ತಗೊಂಡೋಗಿ ಸೆಲ್ಲಲ್ಲಿ ಕೂರಿಸಿ. ಸರ್ ಸರ್ ಒಂದ್ ನಿಮಿಷ ನನ್ನ ಮಾತು ಕೇಳಿ ಸರ್. ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಸರ್. ಮಕ್ಳು ನಾನು ಟ್ರೀಟ್ಮೆಂಟ್ ಮಾಡಲೇಬೇಕಿತ್ತು, ತುಂಬಾ ಕ್ರೂಷಿಯಲ್ ಇತ್ತು ಸರ್. ರೀ, ನಿಮ್ಮ ವಾದನೆಲ್ಲ ಕೋರ್ಟಲ್ಲಿ ಇಟ್ಕೊಳ್ಳಿ. ನಿಮ್ಮನ್ನ ಅರೆಸ್ಟ್ ಮಾಡೋ ಡ್ಯೂಟಿ ನಂದಾಗಿತ್ತು, ಮಾಡಿದ್ದೀನಿ. ಏಯ್ ರಘು, ಏನ್ ನೋಡ್ತಾ ಇದೀಯ? ತಗೊಂಡೋಗಿ ಸೆಲ್ಲಲ್ಲಿ ಕೂರಿಸ್ರಿ ಅವನ್ನ. ಸರ್ ಸರ್ ಪ್ಲೀಸ್ ಸರ್, ಸೆಲ್ ಒಳಗೆಲ್ಲ ಬೇಡ ಸರ್ ಪ್ಲೀಸ್. ಅದೇಗ್ರಿ ಆಗುತ್ತೆ? ರೀ ರಘು, ತಗೊಂಡೋಗಿ ಕೂರಿಸ್ರಿ. ಸರ್ ಒಂದ್ ನಿಮಿಷ ನನ್ನ ಮಾತು ಕೇಳಿ ಸರ್. ಸರ್ 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 ಪ್ಲೀಸ್ ಸರ್. ಸರ್ ಸರ್ ನಾನು ಹೇಳೋದನ್ನ ಕೇಳಿ ಸರ್. ಸರ್ ಸರ್ ಏನ್ರಿ ಅದು? ಒಂದು ಫೋನ್ ಮಾಡ್ತೀನಿ, ಫೋನ್ ಕೊಡಿ ಸರ್. ರೀ ರಘು, ಫೋನ್ ಅಂತ ಕೊಡ್ರಿ ನಿಮ್ದು. ಥ್ಯಾಂಕ್ ಯು ಸರ್. ಹೇಳು ರಾಮ್. ಸ್ನೇಹ, ನಾನು ಅರೆಸ್ಟ್ ಮಾಡಿದ್ದಾರೆ. ವಾಟ್? ಏನ್ ಹೇಳ್ತಿದ್ಯಾ ರಾಮ್? ಹೌದು ಸ್ನೇಹ, ಸ್ಟೇಷನ್ ಇದೀನಿ ನಾನು. ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ರು ಮಕ್ಳಿಗೆ ಟ್ರೀಟ್ ಮಾಡಿದ್ದಕ್ಕೆ ಆಕ್ಷನ್ ತಗೊಳ್ತಿದಾರಂತೆ. ಎಮರ್ಜೆನ್ಸಿ ಇತ್ತು ಅದಕ್ಕೆ ಟ್ರೀಟ್ ಮಾಡಿದೆ ಅಂತ ಇವ್ರಿಗೆ ನಾನು ಎಷ್ಟು ಹೇಳಿದ್ರು ಇವ್ರು ನನ್ನ ಮಾತೇ ನಂಬ್ತಿಲ್ಲ ಸ್ನೇಹ. ರಾಮ್, ಯು ಡೋಂಟ್ ವರಿ, ನಾನು ಈಗಲೇ ಡ್ಯಾಡಿನ ಕರ್ಕೊಂಡು ಸ್ಟೇಷನ್ ಹತ್ರ ಬರ್ತೀನಿ. ಸರ್ ವಾಟ್ ಇಸ್ ದಿಸ್ ಇನ್ಸ್ಪೆಕ್ಟರ್? ರಾಮ್ನ ಯಾಕೆ ಅರೆಸ್ಟ್ ಮಾಡಿದ್ರಿ? ನಿನ್ನೆ ತಾನೇ ಅವನು ಸುಮಾರು ಜನ ಹುಡುಗರ ಪ್ರಾಣ ಕಾಪಾಡಿದಾನೆ. ಲೈಸೆನ್ಸ್ ಇಲ್ಲದೆ ಇರ್ಬೋದು, ಆದ್ರೆ ಹ್ಯುಮ್ಯಾನಿಟಿ ಗ್ರೌಂಡ್ ಅಲ್ಲಿ ಅವನಿಗೆ ಕೆಲಸ ಮಾಡಿರೋದು. ಅದಕ್ಕೆಲ್ಲ ಕೇಸ್ ಹಾಕ್ತಾರೇನ್ರಿ? ಯಾರಿಗೆ ಕಂಪ್ಲೇಂಟ್ ಕೊಟ್ಟಿರೋದು? ಯಾರಿಗೆ? ರೀ ಮಿಸ್ಟರ್, SP ಅವ್ರ ಆರ್ಡರ್ ಆಗಿದೆ. SP ಅವ್ರ ಆರ್ಡರ್ ಪ್ರಕಾರನೇ ಅವ್ರನ್ನ ಅರೆಸ್ಟ್ ಮಾಡಿರೋದು. ಓ, SP ಅವ್ರ ಆರ್ಡರ್ ಆಗಿದೆಯಾ? ರೀ ಲಾಯ ಸಾಹೇಬ್ರೆ, SP ಗೆ ಫೋನ್ ಕನೆಕ್ಟ್ ಮಾಡ್ಕೊಡ್ರಿ. ಎಸ್ ಸರ್. ಸರ್, SP ಅವ್ರ ಫೋನು ನಾಟ್ ರೀಚಬಲ್ ಬರ್ತಾ ಇದೆ ಸರ್. ಹಾಗಾದ್ರೆ ಇಮಿಡಿಯೇಟ್ ಆಗಿ ರಾಮ್ಗೆ ಬೇಲ್ನ ಅರೇಂಜ್ ಮಾಡಿ. ಸಾರಿ ಸರ್, ಈಗ ಅಪ್ಲೈ ಮಾಡೋಕ್ಕಾಗೋದಿಲ್ಲ, ಯಾಕೆಂದ್ರೆ ಕೋರ್ಟ್ ಕ್ಲೋಸ್ ಆಗಿರುತ್ತೆ. ಇನ್ಸ್ಪೆಕ್ಟರ್, ಸ್ವಲ್ಪ SP ಗೆ ಫೋನ್ ಕನೆಕ್ಟ್ ಮಾಡ್ಕೊಡಿ, ನಾನು ಮಾತಾಡಬೇಕು. ಐ ಕಾಂಟ್ ಸರ್, ಇದರಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡಬೇಡಿ. ನೀವೇ ಡೈರೆಕ್ಟಾಗಿ ಏನಾದರೂ ಮಾತಾಡ್ಕೊಳ್ಳೋದಿದ್ರೆ ಮೀಟ್ ಮಾಡ್ಕೊಳ್ಳಿ. ಸಿಚುಯೇಷನ್ನ ಅರ್ಥ ಮಾಡ್ಕೊಳ್ಳಿ ಇನ್ಸ್ಪೆಕ್ಟರ್. SP ಅವ್ರಿಗೆ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ, ನೀವು ಕನೆಕ್ಟ್ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇನೆ. ಸರ್, ನಮ್ಮ ಸಿಚುವೇಶನ್ನು ಅರ್ಥ ಮಾಡ್ಕೊಳ್ಳಿ ಸರ್. ನಮಗೆ ಡ್ಯೂಟಿ ಮಾಡಕ್ ಬಿಡಿ ಸರ್. ಯು ಡೋಂಟ್ ವರಿ ರಾಮ್, ನಾನು ಈಗಲೇ SP ಹತ್ರ ಮಾತಾಡಿ ನಿಮ್ಮನ್ನ ಈ ಸಲಿಂದ ರಿಲೀಸ್ ಮಾಡಿಸ್ತೀನಿ. ಡ್ಯಾಡಿ, ನೀವ್ SP ಹತ್ರ ಮಾತಾಡಿ, ನಾನು ರಾಮ್ ಜೊತೆ ಇಲ್ಲೇ ಇರ್ತೀನಿ. ಹಲೋ ಮೇಡಮ್, ಇಲ್ಲಿ ಅರೆಸ್ಟ್ ಆದವ್ರು ಮಾತ್ರ ಇರ್ಬೇಕೆ ಹೊರತು ಬೇರೆ ಇನ್ಯಾರಿಗೂ ಅಲೋ ಇಲ್ಲ ಮೇಡಮ್. ಪ್ಲೀಸ್. ಯು ಡೋಂಟ್ ವರಿ ರಾಮ್, ಇನ್ನ ಜಾಸ್ತಿ ಹೊತ್ತು ಇಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಡ್ಯಾಡಿ, ನಾವು ರಾಮ್ನ ಯಾವಾಗ ಬಿಡಿಸ್ತೀವಿ? ಬಿಡ್ಸೋಣ ಮಗಳೇ, ಬಿಡ್ಸೋಣ. ಕಂಪ್ಲೇಂಟ್ ಲಾಡ್ಜ್ ಮಾಡಿರೋದು ನಾವೇ ಅಲ್ವಾ? ಅವನನ್ನು ಯಾವಾಗ ಬೇಕೋ ಅವಾಗ ಬಿಡಿಸ್ಬೋದು. ಬಟ್ ಸ್ವಲ್ಪ ಅವನು ಸ್ಟೇಷನ್ನಲ್ಲಿ ಕೊಡಿಲಿ, ಅವನಿಗೆ ನಮ್ಮ ಡಿಪೆಂಡೆನ್ಸಿ ಅರ್ಥ ಆಗಲಿ. ಅವನು ನಮ್ಮ ಮಾತು ಕೇಳಬೇಕು ಅಂದರೆ ನಮ್ಮ ಹಂಗಲ್ಲಿ ಅವನನ್ನು ಬೀಳಿಸ್ಕೋಬೇಕು. ನಿಜ ಡ್ಯಾಡಿ, ಆವಾಗ್ಲೇ ಅವನಿಗೆ ನನ್ ಬೆಲೆ ಗೊತ್ತಾಗೋದು, ನಿಮ್ ಬೆಲೆನೂ ಗೊತ್ತಾಗೋದು.
ಆದ್ರೆ ಡ್ಯಾಡಿ, ರಾಮ್ಗೆ ನಾವೇ ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಗೊತ್ತಾಗಲ್ಲ ತಾನೆ? ಅವನಿಗೆ ಗೊತ್ತಾಗ್ಬಾರ್ದು. ಒಂದ್ ವೇಳೆ ಗೊತ್ತಾದ್ರೆ ಅವನಿಗೆ ನನ್ನ ಮೇಲಿರೋ ನಂಬಿಕೆನೆ ಹೊರಟೋಗುತ್ತೆ ಡ್ಯಾಡಿ. ಡೋಂಟ್ ವರಿ ಮಗಳೇ, ಅವನಿಗೆ ಈ ವಿಷಯ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದ್ ದಿವಸ ಪೂರ್ತಿ ಒಂದು ಸ್ಟೇಷನಲ್ಲಿ ಇರಲಿ, ಆಮೇಲೆ ಬಿಡ್ಸೋಣ. ಆಗ ಅವನು ಥ್ಯಾಂಕ್ಫುಲ್ ಆಗಿರ್ತಾನೆ. ಕೆಲವೊಂದ್ಸಲ ಮಗುನು ನಾವೇ ಚಿಟ್ಬೇಕು, ತೊಟ್ಲನ್ನು ನಾವೇ ತುಂಬಬೇಕು. ಒಂದು ವಿಷಯ ಅವನಿಗೆ ಅರ್ಥ ಆಗ್ಬೇಕು, ನಾವು ಬಿಟ್ರೆ ಅವನನ್ನು ಬಿಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ. ಡ್ಯಾಡಿ, ನಾವ್ ಈ ಪ್ರೇಮಂಗೂ ಸರಿಯಾದ ಪಾಠ ಕಲಿಸ್ಬೇಕು. ಕಲ್ಸೋಣ ಮಗಳೇ. ರಾಮ್ ಪಾಠ ಕಲ್ತ್ರೆ ಆಮೇಲೆ ಅವನೇ ಹೋಗಿ ಇವಳು ಪಾಠ ಕಲಿಸ್ತಾನೆ ನೋಡಿ. ಸರ್, ಯಾರಮ್ಮ ನೀನು? ಸರ್, ನನ್ನ ಗಂಡನ್ ಯಾಕೆ ಸರ್ ಜೈಲಿಗೆ ಹಾಕಿದ್ದೀರಾ? ಅವ್ನು ಯಾವ ತಪ್ಪು ಮಾಡಿಲ್ಲ ಸರ್, ಅವನ್ನ ಬಿಟ್ಬಿಡಿ. ಏನಮ್ಮ, ಇದೇನ್ ನಿಮ್ಮ ಮಾವನ ಮನೆನಾ? ಏನ್ ಈ ತರ ಮಾತಾಡ್ತಾ ಇದೀಯಾ? SP ಅವ್ರು ಆರ್ಡರ್ ಆಗಿರೋದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿರೋದು. ನೀನ್ ಬಂದ್ ದಬಾಯಿಸಿದ ಕೂಡಲೇ ಇಲ್ಲಿ ಬಿಟ್ಬಿಡಕ್ ಆಗಲ್ಲ. ನಾನು ದಬಾಯಿಸೋದಕ್ಕೆ ಬಂದಿಲ್ಲ ಸರ್, ಅವ್ನು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. 10 ಮಕ್ಳು ಪ್ರಾಣ ಉಳಿಸಿದ ತಪ್ಪ ಸರ್.